ಹೇ ಮಾವ, ಯಾಕೋಲೆ? ಏ ಬಾರ್ಲಿ ಇಲ್ಲಿ. ಏ ನೀನ ಬಾರೋ ಮರೆ, ಬಾ ಕಡೆ. ಜ್ಯೋತಿ ಬಂದಾಳ ಊರಿಗೆ. ಜ್ಯೋತಿ ಬಂದಾಳ? ಯಾರ ಜೊತೆ ಬಂದಾಳ? ಆಕಿನ ಗಂಡ ಕೂಡ ಬಂದಾಳು. ಭಾಳ ಖುಷಿ ಖುಷಿ ಹೊಂಟಾಳ. ಬರ್ಲಿ ಬಿಡು, ಮೋಸ ಮಾಡಿರೋದಕ್ಕೆ ಮಾರಿ ನೋಡುದು ಬರ್ತಾಳ ಹೊಕ್ಕಳ. ಲೇ ನೀನು ಮರೆಯಂಗಿಲ್ಲ ಅಂದಿದ್ದಿಲ್ಲ ಅಕ್ಕಿ, ಮತ್ತು ಈಗ ನಿನ್ನ ಮರತ್ತು ಗಂಡ ಕೂಡ ಅಟ್ಯಾಕ್ ಖುಷಿ ಅಂತದಾಳ ಆಕಿ. ಫೋನ್ ಹಚ್ಚದಾಗ ಒಮ್ಮೆ ಚಂದಾಗ ಮಾತಾಡೋದಿಲ್ಲ, ಗಂಡನ ಜೊತೆ ಚಂದಿಲ್ಲ ಅಂದಾಕಿ. ಈಗ ಗಂಡನ ಜೊತೆ ಖುಷಿಯಿಂದ ಬಂದಾಳ ನಾಕತಿ. ನಾ ಹೆಂಗೆ ನಂಬೇಕು ನಿನ್ನ ಮಾತು? ಹಾಂ, ಏಯ್ ನಾ ಹೇಳೋ ನೀನು ಸುಳ್ಳು ಅನಿಸ್ತಿರ್ಬೇಕಲ್ಲ. ಬಾ ಕರೆ ಏನೋ ತಿಳ್ಕೊ ಬಾ. ಏಯ್ ಒಂದು ಮಾತ, ಒಂದು ವೇಳೆ ಆಕಿ ಗಂಡ ಕೂಡ ನಕ್ಕೋತ ಚಂದಿಲ್ಲ ಅಂದ್ರೆ ನಿಂದು ಎಂಗೇಜ್ಮೆಂಟ್ ಆಗ್ಯದ ಅನ್ನೋದಕ್ಕೆ ಹೇಳ್ಬೇಕು ನೀ. ಹೋಗು ಮಾತಾಡ್ಸೋಗು. ಮಾತಾಡ್ಸಕ್ಕ ಮನ್ಸ ಒಪ್ಪಲ್ದ. ನೋಡ್ದಿಲ್ಲ ಗಂಡು ಕೂಡ ಎರಡು ಸಂತೋಷದಿಂದ ಇದ್ದಾಳ. ಏನಾಯ್ತು ಹಿಂಗ್ಯಾಕೆ ನಿಂತಿದ್ದೆ ಗರ ಪಡ್ದಾರ್ಗತ್ಲೆ? ಏನಿಲ್ಲ. ಮತ್ತೇನಿಲ್ಲ ಅಂದ್ರೆ ಹಿಂಗ್ಯಾಕೆ ನೈಡ್ಲ? ರೀ ಒಂದೇ ನಿಮಿಷ. ನಿಂದರ ಯಾನ ಆತನ್ನ. ಯಾಕ ನಾವು ಊರ್ ತಕ್ಕ ಬಂದಿದ್ದೀನಿ, ನೀನು ನಾನು ಮಾತಾಡ್ಸಂಗಿಲ್ಲ? ಮಾತಾಡ್ಸ್ಬೇಕಂತ ಬಂದಿದ್ದೆ, ಕಣ್ಣಾರೆ ನೋಡಿದ್ನಲ್ಲ, ಮಾತಾಡ್ಸಕ್ಕೆ ಬಾಯಿನ ಬರಲಿಲ್ಲ. ಈಗ ಯಾಕೆ ಮಾತಾಡಿಸ್ತಿ? ನನ್ನ ಮರ್ತು ಆರಾಮದಿ. ಮರೆಯಬೇಕಲ್ಲವ, ಮರೆಯಬೇಕು. ನೀ ಇಟ್ಟು ಸಡಗರದಿಂದ ನೀ ಅದಿ, ಮತ್ತು ಅವ ಮರೆಯಬೇಕಲ್ಲ. ಇನ್ನೊಂದು ಸುದ್ದಿ ಗೊತ್ತಾ ನಿನಗೆ? ಅವಂದೀಗ ಎಂಗೇಜ್ಮೆಂಟ್ ಆಗೈತ. ಖರೇನಾ? ಕೇಳಾಕತ್ತಾಳ ಹೇಳು ಅಲ್ಲೇ. ಈಗ ಇದು ಇವಂಗೆ ಎಂಗೇಜ್ಮೆಂಟ್ ಮಾಡಿಸಿದ್ದು ನಿಮ್ಮ ಅಣ್ಣನ. ಅನ್ಕೊಂಡಿದ್ದೆ, ನೀ ಬರ್ಬರ್ತಾ ಫೋನ್ ಮಾಡೋದು ಕಮ್ಮಿ ಮಾಡಿದ್ದಲ್ಲ, ತಿಳ್ಕೊಂಡಿದ್ದೆ. ಹಾಗೇನು ತಿಳ್ಕೊಬೇಡ, ಜೀವದ ಭಯ ಆಯ್ತು, ನಿನ್ನ ಮರಿಬೇಕು ಅನ್ನೋ ಮಾತಿತ್ತು, ಅದಕ್ಕೆ ಹೇಳ್ದಂಗೆ ಕೇಳಬೇಕಾಯ್ತು. ಯಾರಕ್ಕಿ ನನ್ನ ಪ್ರೀತಿನ ಮರೆಸಿ ನೀನು ಎಂಗೇಜ್ಮೆಂಟ್ ಮಾಡ್ಕೊಂಡಕ್ಕಿ? ನಿನಗಿಂತ ಹೆಚ್ಚು ಪ್ರೀತಿ ಕೊಟ್ಟಕ್ಕಿ, ನಂಬಿಕೆ ಕಾಯ್ಕೊಂಡಕ್ಕಿ, ಮುಂದೆ ನನ್ನ ಹೆಂಡತಿಯಾಗಿ ಬರೋಕ್ಕಿ. ಇಷ್ಟು ಆಡಿ ಹೊಗಳುತ್ತಿದೆಯಲ್ಲ, ನನಗೊಂದು ಮಾತು ಹೇಳಕ್ಕೆ ಏನಾಗಿತ್ತು ನಿನಗೆ? ಹೇಳ್ಬೇಕಂದ್ರೆ ನಿಮ್ಮ ಅಣ್ಣ ಬಿಡ್ಬೇಕಲ್ಲ, ಎಷ್ಟೆಲ್ಲ ಕಡಿ. ಹಲೋ ಹಲೋ, ಯಾಕೊಮ್ಮೆ ಫೋನ್ ಕಟ್ ಮಾಡಿದಿ? ಏನು ಕೆಲಸ ಅದಾವ? ಮಾತಾಡಬೇಕಿತ್ತು, ನನ್ನ ಸಲುವಾಗಿ ಸ್ವಲ್ಪ ಟೈಮ್ ಮಾಡ್ಕೊರ್ಲಾ? ಮಾತಾಡ್ಬೇಕಂತ ಬಂದಿದ್ದೀನಿ, ಅಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡಕತ್ತಿ? ನನ್ನ ಎಂಗೇಜ್ಮೆಂಟ್ ಅದು ಹುಡುಗಿ. ಹಾಂ ಹೇಳ. ಯಾರ ಮುಂದೆ ಹೇಳಕತ್ತೀರಿ ಹಂಗೆ? ಎಲ್ಲದಿರಿ ನೀವು? ಏನಣ್ಣ ಇವ, ನಾ ಪರಿಚಯನೇ ಇಲ್ದೋರ್ ಥರ ಹೊಂಟಿದಾನು. ನಿನ್ನ ಜೀವನ ನೀನು ನೋಡ್ಕೊಂಡು ಅವನ ಜೀವನ ಅವನು ನೋಡ್ಕೊಂಡ್ರಾಗ ಏನು ತಪ್ಪದ? ಅಂದ್ರೆ ತಪ್ಪೆಲ್ಲ ನನ್ನ ಮೇಲೆ ಹಾಕಕತ್ತೀರೇನು? ಏ ಎಷ್ಟೊತ್ತು ಏನು ಮಾತಾಡ್ತಿ? ಬರ್ತೇನಿಲ್ಲೀಗ? ಮಾತಾಡೋದ್ರಾಗ ಏನೂ ಉಪಯೋಗ ಇಲ್ಲವ. ನಿನ್ನ ಮನುಷ್ಯ ಬಂದಾಗ ನೀ ಬಾಳೆ ಮಾಡು, ಅವ ಮನುಷ್ಯ ಬಂದಾಗ ಅವ ಬಾಳೆ ಮಾಡ್ತಾನೆ. ನಾ ಅವನ ಜೋಡಿ ಇನ್ನೊಂದು ಜರ ಮಾತಾಡೋದೈತಿ. ಏನೋ ಮಾತಾಡಿದ್ರು ನೀ ಅದನ್ನ ಮಾತಾಡಕ್ಕಲ್ಲವ, ಮತ್ತೆ ನೀ ಹಂಗೆ ಜಗಳ ಮಾಡಕ್ಕಲ್ಲ. ಆ ಮಾತಿಂದ ಯಾರಿಗೇನು ಉಪಯೋಗ ಅದ ಹೇಳೀಗ? ಎಷ್ಟೇ ಆದ್ರೂ ನಿನ್ ಗೆಳೆಯಲ್ಲ, ಅದೆಂಗ್ ಬಿಟ್ಕೊಡ್ತಿ? ಏ ಅಂಥದ್ದು ಏನ್ರ ಮಾತಾಡಕತ್ತಿ? ಮಾತಿಗೆ ಮಾತು ಬೆಳೆಸಿದ್ರ ಮತ್ತೆ ಜಗಳಕ್ಕೆ ಮೂಲವ. ನಾ ಈ ಕೈ ಮುಗಿತೀನಿ, ನೀವು ಹೋಗೀಗ. ನಿನ್ನ ತವ್ರ ಮನ್ಯಾಗ ನಿನ್ನ ಬಳಗ ಭಾಳಲ್ಲ, ನೀ ಮಾತಾಡ್ತಕ್ಕ ನಾ ಬಿಸ್ಲಾಗ ನಿಲ್ಬೇಕನ? ಬರ್ರಿ ಹೋಗು. ಏನು ಬರೀ ಹೋಗುನು? ಇನ್ನು ಹಾದ್ಯಾಗ ಯಾರು ರಸಿಕ್ರ ಅಂದ್ರೆ ಒಬ್ರು ಕೂಡ ಮಾತಾಡಬೇಡ, ನಡಿ. ಏನಮ್ಮ ಒಮ್ಮಿಲ್ದೊಮ್ಮೆ ಹೇಳಾರ್ದ ಕೇಳಾರ್ದ ಹಿಂಗೆ ಬಂದಿರಿ? ನನ್ನ ತವ್ರ ಮನೆಗೆ ನಾ ಬರಬಾರ್ದೇನಣ್ಣ? ಹಿಂಗ್ಯಾಕೆ ಕೇಳ್ತಿದ್ದೀನಿ ನನ್ನ ಗಂಡನ ಮುಂದೆ? ನಾ ಅರ್ಥದೊಳಗೆ ಕೇಳಿಲ್ವ? ನೀರೇ ಫೋನ್ ಮಾಡಿ ಬರೋಕ್ಕೆ. ಹಬ್ಬ ಹುಣ್ಣಿಮೆ ಬಂದ್ರೆ ನಾನು ಫೋನ್ ಮಾಡಿ ಕರ್ಸವ. ಒಮ್ಮಿಲ್ದೊಮ್ಮೆಲ್ಲೇ ಬಂದಲ್ಲ, ಅದಕ್ಕೆ ಕೇಳಿದೆ. ಜೀವ ನೆನೆಸ್ತು, ಬರ್ಬೇಕನ್ನಿಸ್ತು, ಅದಕ್ಕೆ ಬನ್ನಿ. ಬಂದು ಚಲೋ ಮಾಡಿದಿ. ಏನಿದ್ರು ಒಳಗೆ ಮಾತಾಡೋನು, ಬಾ ಒಳಗೆ. ಅಣ್ಣ ಒಂದು ನಿಮಿಷ ರೀ, ನೀವು ಒಳಗಡೆ ನಡಿ. ಹಾಂ, ನೀವು ಸ್ವಲ್ಪ ಒಳಗೆ ನೋಡ್ರಿ.
ಏನೋ ಸ್ವಲ್ಪ ಮಾತಾಡ್ಬೇಕನ್ನಕತ್ತಾಳ. ಭಾಳ ಇಂಪಾರ್ಟೆಂಟ್ ಮಾತಾಡೋದಿತ್ತಂದ್ರೆ ನಾ ಊರಿಗೆ ಅದು ಹೋಗ್ಲೇನು ಮತ್ತೆ? ಅಂಥ ಮುಖ್ಯವಾದದ್ದು ಮಾತಾಡೋದು ಏನಿಲ್ಲ ರೀ. ನಿಮ್ಮ ಮುಂದೆ ಮುಚ್ಚಿಟ್ಟು ಮಾತಾಡ್ತೀವಣ್ಣ. ಅವ್ನ ಎಂಗೇಜ್ಮೆಂಟ್ ಆಗೈತಿ. ಹಾಂ, ಎಂಗೇಜ್ಮೆಂಟ್ ಆಗೈತೆ. ನಾವು ಮುಂದಿತ್ತು ಗಟ್ಟಿ ಮಾಡೀವಿ. ಏನೀಗ ನಂಗೆ ಯಾಕೆ ಮೋಸ ಮಾಡಿದ್ರಿ ಎಲ್ಲರೂ? ಇಷ್ಟಾಕ್ ಬಾಯ್ ಮಾಡಕತ್ತೆ? ಇದೆಲ್ಲ ವಿಷಯ ಇವ್ರಿಗೆ ಗೊತ್ತಾಗ್ಬೇಕನ? ಗೊತ್ತಾದ್ರೇನು ಬಿಟ್ರೇನು, ಇಲ್ಲಿ ಮೋಸ ಆಗಿದ್ದು ನನಗ. ಇದ್ದೂರಾಗ ನನ್ನ ಮರ್ಯಾದೆ ಸಣ್ಣ ಮಾಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನೀನು ಬೇರೆ ಕಡೆ ಮದುವೆ ಮಾಡಿ ಕೊಟ್ಟನೆ ಏನಾಯ್ತು ಈಗ? ಏನಾಗಿಲ್ಲ, ನೀ ಮಾಡಿರೋದು ನಿನಗಷ್ಟೇ ಚಂದ ಕಾಣ್ತಿರ್ಬೋದು. ನಿನ್ನ ಹಠನೇ ನಿನಗೆ ಹೆಚ್ಚಾಯ್ತು. ಈಗ ನನಗೆ ಮಾತಾಡ್ತೀಯಲ್ಲ? ಅಷ್ಟು ನಿನಗೆ ಮೋಸ ಮಾಡೋದಿಲ್ಲ ಅಂದವ. ನಮ್ಮ ಮಾತು ಕೇಳಿ ಯಾಕೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು? ಏನಾಗೈತಂತ ನಂಗೆ ಗೊತ್ತಿಲ್ಲ. ಈಗ ಬಂದಿನಲ್ಲ, ಎಲ್ಲ ಕೇಳ್ಕೊಂಡೇ ಹೋಗ್ತೀನಿ. ಈಗೆಲ್ಲ ವಿಷಯ ಬೂದಿ ಮುಚ್ಚಿದ ಕ್ಯಾಂಡ್ದಂಗೆ ಐತೆ. ಕೆನಿಕ್ಕೆ ದೊಡ್ಡದು ಮಾಡ್ಕೋಬೇಡ. ರೀ, ನಂಗೆ ನಿಮ್ಮ ಊರಿಗೆ ಬರೋಂಗೆ ಅನ್ಸಾಕತ್ತೈತಿ. ಊರಿಗೆ ಬರ್ತಿ? ಮತ್ತು ಎಲ್ಲ ಮನುಷ್ಯ ಬರ್ಬೇಕಿಲ್ಲ ಮತ್ತು? ನೀ ಕರಿಯಾಕೆ ಬರ್ಬೇಕಿಲ್ಲ ಮತ್ತು? ನೀ ಕರಿಯಾಕೆ ಬಂದಿದ್ರೆ ನಾ ಬರ್ತಿದ್ದೆ. ನಾ ಕರಿಯಾಕೆ ಬರ್ಬೇಕಾ? ಬರೋಕಿದ್ರೆ ನಿಮ್ಮ ಅವ್ವ ಅಪ್ಪಗೆ ಏನ್ರ ಹೇಳ್ಕೊಂಡು ಬಾ. ಮತ್ತು ನಿಮ್ಮ ಮನ್ಯಾಗ ಏನ್ರಿ ಅನ್ಕೊಂಡ್ರ? ನಮ್ಮ ಮನ್ಯಾಗಾರ ನಾನು ಅಕ್ಕ ಇಬ್ಬರು ಇರ್ತೀವಿ. ತಮ್ಮ ಮೊದಲ ದಗದ ಮಾಡ್ಬಾ. ಮಾತಾಡ್ದು ಮುಂದೈತಿ. ಮುಂದೆ ಎಷ್ಟು ಮಾತಾಡಿ? ಏನು ತಗದಕ್ಕ? ದನಗಳಿಗೆ ಮೇವು ಕೊರ್ದೀನಿ, ನೀರು ಕುಡಿಸೀನಿ. ಈಗ ಫೋನ್ ಹಚ್ಚ ಸ್ವಲ್ಪ ಮಾತಾಡ್ತೀನಿ ತಗೋ. ಹಾಂ ಹೇಳು ಅಕ್ಕಾಳ. ಯಾಕೆ ಅವ್ರೇನು ಅನ್ನಕತ್ತಾರ? ಅದಳ ಇಷ್ಟು ಒದರಾಕತ್ತೀನಿ, ನಿನ್ ಲಕ್ಷ ಎಲ್ಲ ಆ ಕಡೆ ಐತಿಲ್ಲ. ಅಂಥದ್ದು ಏನು ಮಾತಾಡ್ತಿ ಫೋನ್ಯಾಗ? ಅಕ್ಕ ಏನು ತೆಗಿಯೋಕೆ ಜೊತೆ ಏನು ಮಾತಾಡದಾರ? ಉಂಡಿಲ್ಲೋ ತಿಂದಿಲ್ಲೋ ಏನು ಮಾಡಾಕತ್ತಿ, ಯಾವ ಬರ್ತಿ ಇದಿಟ್ಟು ಮಾತಾಡಕತ್ತೀನಿ. ಏನು ಕಿರಿಕಿರೋ ದಗದಿಲ್ಲ ನಾ ಮಾಡ್ಕೊ. ನೀವು ಹೋಗೀಗ. ಅಕ್ಕಳ ಮತ್ತಾರ ಏನು ಅನ್ನಕತ್ತಿಲ್ಲ ದಗದವತ್ತ. ಹೋಗ್ರಿ, ಕೆಲಸ ಇದಾವ, ಅವ್ರು ಕರಿಯಾಕತ್ತಾರ. ಇಲ್ಲ ಮಾತಾಡಿ ನಡೀತೈತಿ. ಅದೇನು ಹುಚ್ಚಿಡ್ಸಾಳು ನಮ್ಮ ತಮ್ಮಗ. ಅವ್ರೇನ್ರಿ ತಿಳ್ಕೊಂಡಾರ ನೋಡು. ನಾ ಫೋನ್ ಕಟ್ ಮಾಡಲಿ? ಎಷ್ಟು ಮಾತಾಡ್ತಾನ ಫೋನ್ಯಾಗ ಒಟ್ಟ. ಯವ್ವ ಚಂಜಿಗೆ ಮಾತಾಡ್ತಾನ, ಸ್ವಲ್ಪ ಕಟ್ ಮಾಡ. ಈಗ ಸ್ವಲ್ಪ ದಗದ್ದಾವ. ಹಾಂ ಸರಿ ರೀ. ಏನೋ ಸುಮ್ ಕುಂದ್ರ. ಒಟ್ಟು ಮಾತಾಡಕ್ಕೆ ಬಿಡಲ್ಲ ನೋಡಿ. ಒಂದು ಗಳಿಗೆ ಮಾತಾಡ್ಬೇಕಂದ್ರೆ ಫೋನ್ ತಾಲಿ ಫೋನ್ ಹೊಲಕ್ಕೋಕ್ಕಿಂತ ಹೊಲಿಕ್ ಹೋಗಿ ದಗದ ಮಾಡೋದು ಅಷ್ಟ್ರಾಗೈತಿ. ಈಗೆಲ್ಲ ದಗದ ಮುಗಿಸು, ಆಮೇಲೆ ಫೋನ್ ಕೊಡ್ತೀನಿ ನಾನು ನಿನಗೆ. ಇನ್ನೇನು ನಿನ್ನ ಮುಂದೆ ಫೋನ್ಯಾಗ ಮಾತಾಡಿದ್ರೆ ಕೇಳ. ಒಂದು ತಾಸು ದಗದ ಮುಗಿಸ್ಕೊಂಬರ್ತೀನಿ, ಆಮೇಲೆ ಫೋನ್ ಕೊಡ್ಲಿಕ್ಕೆ ಐತಿ ಹಾಕೋದು ನಿನಗೆ. ಸಾವಕಾಶ ಹೋಗೋ, ಎಲ್ಲರಕ್ಕಿ ಚಿಂತೆಗೆ ಬಿದ್ದಿಗಿದ್ದಿ. ಎಲ್ಲ ಬೇಡ ಅಂತ ಮ್ಯಾಗ ಮತ್ತೆ ಬಂದೆ. ಮತ್ತೇನು ಮಾತಾಡೋದೈತಿ ಈಗ? ನಿನ್ನ ಹುಡುಗಿ ನಂಬರ್ ಕೊಡು, ನಾ ಫೋನ್ನಾಗ ಮಾತಾಡಬೇಕು. ನನ್ನ ಹುಡುಗಿ? ನನ್ನ ಹುಡುಗಿ? ಹೇ, ನಾ ಅಲ್ಲಪ್ಪ, ನೀ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಲ್ಲ ಅಕ್ಕಿ ನಂಬರ್. ಆಕಿನ ಹತ್ರ ನೀ ಏನು ಮಾತಾಡ್ತಿ? ನಡೆದಿದ್ದೆಲ್ಲ ಹೇಳಿ ಜಗಳ ಹಚ್ಚಕ್ಕೇನ? ಜಗಳ ಹಚ್ಚೋದು ಮೋಸ ಮಾಡೋದು ನಿನಗೆ ಗೊತ್ತೈತೆ, ನನಗಲ್ಲ. ಮಾತಿಗೆ ಮಾತು ಬೆಳೆಸಿ ಮೋಸಗಾರನು ಪಟ್ಟ ನನ್ನ ಕಟ್ಟಬೇಡ. ಏನಾಗೈತೆ ಅದು ನಿನಗೇನು ಗೊತ್ತ? ಮಾಡೋ ಕಾರ್ಬಾರ ಮಾಡಿ ಮದುವೆ ಮಾಡ್ಕೊಂಡು ಹೋದಕ್ಕೆ ನೀನು, ನಾ ಅಲ್ಲ. 2 ವರ್ಷ ನಿನ್ನ ಚಿಂತೆ ಹಂಗೆ ಇದ್ದೆ. ಈ ಮನ್ಯಾಗ ಕಿರಿಕಿರಿ ಹೆಚ್ಚಗನ ಬರೀ ಗಟ್ಟಿ ಮಾಡ್ಕೊ ನೀನು ಅಷ್ಟೆ. ಅಷ್ಟು ನನ್ನ ಪಡ್ಕೋಬೇಕನ್ನೋನಿದ್ರ ಎಂದೋ ಕರ್ಕೊಂಡು ಹೋಗ್ತಿದ್ದಿ ನನ್ನ. ಕರ್ಕೊಂಡು ಹೋಗ್ಬೇಕಂತ ತುದಿಗಾಲ ಮ್ಯಾಗ ನಿಂತಿದ್ದೆ. ಇದಕ್ಕೆ ಅಡ್ಡಾದವ್ರು ಯಾರು? ನಿಮ್ಮಣ್ಣ. ಇದಕ್ಕೆ ಬೆಂಕಿ ಹಚ್ದವ್ರು ಯಾರು? ನಿಮ್ಮಣ್ಣ. ಆಗಿದ್ದೆಲ್ಲ ಕಾರ್ಬಾರ ನಿಮ್ಮ ಮನೆ ಕಡೆದಾಗ್ಯದ, ನನ್ನ ಮನೆ ಕಡೆದು ಏನೇನೂ ಆಗಿಲ್ಲ. ಇರಲಿ, ನೀ ಮದುವೆ ಆಗೋ ಹುಡುಗಿ ಹೆಂಗದಳ? ಫೋಟೋ ಆರ ತೋರಿಸು. ಫೋಟೋ ತೋರಿಸಿದ್ನಂದ್ರೆ ನಗತಿ. ಯಾಕಂದ್ರೆ ರೂಪದಾಗಂತರೂ ನಿನ್ನಂಗಿಲ್ಲ. ಆದ್ರೆ ಮನೇನ ಅತ್ತಿ ಮಗಳದ.
ಚಂದ ನೋಡ್ಕೊಂಡು ಹೋಗ್ಕೊಳ್ಳೋ ನಂಬಿಕೆ ಐತಿ. ಫೋಟೋ ತೋರಿಸಿ ಏನೂ ಪ್ರಯೋಜನ ಇಲ್ಲ. ನಾ ಮೋಸ ಮಾಡ್ಯಾನಂತ ಚುಚ್ಚು ಮಾತಾಡಕತ್ತೇನು? ಮೆಚ್ಚಿ ಮಾತಾಡಕ್ಕಾರ ಏನು ಮಾತು ಉಳ್ದಾವು? ಎಲ್ಲ ಆಗಿ ಹೋಗಿದ್ದು ನೆನ್ಸಕ್ಕೆ ಹೋಗಬೇಡ. ಯಾವಾಗ ಮದುವೆ ನಿಮಿಸ್ತಾರೆ ಗೊತ್ತಿಲ್ಲ. ಲಗ್ನ ಪತ್ರ ಕೊಡೋಕೆ ಊರು ತಕ ಬರ್ತೀನಿ, ಮದುವೆಗೆ ಬಾ. ಎಷ್ಟು ಚಂದ ಹೇಳ್ತೀಯಲ್ಲ ಈ ಮಾತು. ಇರಲಿ, ನೀ ಮದುವೆ ಆಗೋ ಹುಡುಗಿ ನಂಬರ್ ಕೊಡು. ಟೈಮ್ ತೊಗೊಂಡು ನನಗೆ ಫೋನ್ ಮಾಡುವಲ್ಲಿ. ಇನ್ನು ಅಕ್ಕಿ ನಂಬರ್ ತೊಗೊಂಡು ಏನು ಮಾಡೋಕ್ಕಿ? ನಡೆದಿದ್ದೆಲ್ಲ ಆಕಿ ಮುಂದೆ ಕತಿ ಮಾಡಿ ಹೇಳಕ್ಕೇನ? ನಡ್ಬರ್ಕ ಕೊಳ್ಳಿ ತಂದಿಡಕ್ಕೇನ? ನನ್ನ ಆಕಿನ ದೂರ ಮಾಡಕ್ಕೇನ? ಯಾಕೆ ಬೇಕು ನಿಂಗೆ ನಂಬರ? ಮಾತಾಡ್ತೀನಿ. ಅಕ್ಕಿ ನನ್ನಂಗೆ ನೋಡ್ಕೋತಾಳೋ ಇಲ್ಲ ನನಗಿನ ಚಂದ ನೋಡ್ಕೋತಾಳೋ ಕೇಳ್ತೀನಿ. ನಿನ್ನ ವಿಚಾರೇನೋ ಬರೋಬ್ಬರಿ ಐತಿ. ಆದ್ರೆ ನೀ ಯಾರಂತ ಕೇಳಿದ್ರೆ ಅವಾಗೇನು ಹೇಳಕ್ಕಿ? ಏನು ಹೇಳಿ, ಮನ್ಸು ಕಲ್ ಮಾಡಿಕೊಂಡು ನಾನು ಅವನಿಬ್ರು ಸಾಲಿ ಕಲ್ತಿದ್ದೀವಿ ಅಂತ ಹೇಳ್ತೀನಿ. ಕೂಡಿ ಸಾಲಿ ಕಲ್ತವ್ರಾದ್ರೆ ಎಷ್ಟು ಬೇಕು ಅಷ್ಟ ಮಾತಾಡ್ಬೇಕಾಗತ್ತೆ. ಅತಿ ಅಡ್ಡಾಡಿ ಕೇಳಾಕತ್ತೆ ಅಂದ್ರೆ ಆಕಿಗೆ ಸಮಸ್ಯೆ ಬರೋದಿಲ್ಲ. ಎಷ್ಟು ಅಕ್ಕಿ ಕಡೆನೇ ಮಾತಾಡ್ತೀಯೋ ಅಷ್ಟು ಹಚ್ಕೊಂಡು ಏನು? ಹಚ್ಕೊಳ್ಳೋ ಪ್ರಶ್ನೆ ಅಲ್ಲ. ನಿನ್ನ ಜೀವನ ನೀ ದಂಡಿಗೆ ಹಚ್ಕೊಂಡು ನನ್ನ ಜೀವನದ ಬಗ್ಗೆ ನಾ ಯೋಚನೆ ಮಾಡಬೇಕಲ್ಲ. ಇರಿ ಬಿಡು, ನಿಂದ ಹೆಂಗೈತಿ ಜೀವನ ಈಗ? ಚಂದ ಐತಿ. ನಗೋರ್ ಜೊತೆ ನಗ್ತೀನಿ, ಅಳ್ಬೇಕನ್ಸಿದ್ರೆ ಒಬ್ಬಾಕಿನೇ ಕುಂತ ಅಳ್ತೀನಿ. ಯಾಕೆ ಸುಳ್ಳು ಹೇಳಾಕತಿ? ರಗಡ್ ಚಂದದಿ, ರಗಡ್ ನಕ್ಕೋತದಿ, ನನ್ನ ಕಣ್ಣಾರೆ ನಾನು ನೋಡೀನಿ. ಮಾತು ಈ ಮಾತಂದ ನನ್ನ ಮನಸ್ಸು ಕೆಡ್ಸಕ್ಕೇನ? ನಕ್ಕೋತ್ ಮಾತಾಡಲಿಲ್ಲ ಅಂದ್ರೆ ಎಲ್ಲರೂ ಕೈ ಮಾಡಿ ಮಾತಾಡ್ತಾರೆ. ಅದಕ್ಕೆ ಹೊಂದ್ಕೋಬೇಕಲ್ಲ. ತಿಳ್ದಕ್ಕಿದಿ, ನಿನ್ನ ಜೀವನ ನೀನು ನೋಡ್ಕೊಂಡು. ಮತ್ತು ನಾನು ತಿಳಿದವ ಆಗ್ಬೇಕಲ್ಲ, ಇಲ್ಲೆಲ್ಲ ನೋಡ್ಕೋಬೇಕಲ್ಲ. ನಾ ಮಾಡಿದ್ದು ಏನಾರ ತಪ್ಪೈತೇನು? ನಿಂದೇನು ತಪ್ಪು ಅನ್ನತ್ತಿಲ್ಲ. ಆದ್ರೆ ನನಗೆ ಹೇಳ್ದೆ ಎಂಗೇಜ್ಮೆಂಟ್ ಮಾಡ್ಕೊಂಡಲ್ಲ, ಅದು ಸ್ವಲ್ಪ ಫೀಲ್ ಆಗತೈತಿ. ಹೇಳಾರ ಗಟ್ಟಿ ಮಾಡ್ಕೊಂಡಿನಿ, ನಿಂಗೆ ಸ್ವಲ್ಪ ಹಳಾಳೆ ಆಗ್ಬೋದು. ಆದ್ರೆ ನಿನಗೆ ಹೇಳೋದಂತರೂ ಮದುವೆ ಮಾಡ್ಕೊಳ್ಳಲ್ಲ. ನೋಡಕತಿ ಬಿಟ್ಟು ಯಾರನ್ನೂ ನೋಡಲ್ಲ ಅಂದವ. ಯಾಕೆ ಈ ದಗ್ದ ಮಾಡಿದಿ? ಯಾಕೆ ನಮ್ಮ ಅಣ್ಣ ಏನಾದರೂ ಅಂಜಿಕೆ ಹಾಕ್ಯಾನೇನು? ಆಗೋದೆಲ್ಲ ಆಗೋಗೈತಿ. ಮತ್ತ್ಯಾಕೆ ಅದನ್ನೆಲ್ಲ ಹೇಳಿ ಜಗಳ ಹಚ್ಚು ಕೆಲಸ ಮಾಡಲಿ? ಬಂದು 4 ದಿನ ಚಂದಿರು. ಇನ್ನು ಎಷ್ಟು ದಿನ ಇರ್ತಿ? 4 ದಿನ ಇರ್ಬೇಕಂತ ಬಂದಿದ್ನಿ, ಕಾಲೇ ನಿಂದಲಾಗ್ಯಾವ. ನಿನ್ನ ನೋಡಬೇಕು, ಮಾತಾಡಿಸ್ಬೇಕು ಹಂಬಲ ನನಗೂ ಐತಿ. ನೆನಪಿದ್ರೆ 4 ದಿನ ನಿಂತು ಹೋಗು. ಒಳಗಿಂದೊಳಗೆ ಸುದ್ದಿ ಬೇರೆ ನಡೆದೈತಿ. ಇನ್ನು ನಾನು ಕಿವಿಗೆ ಬಿದ್ದಿಲ್ಲದ. ಒಂದು ವೇಳೆ ಗೊತ್ತಾಯ್ತಂದ್ರೆ ನಿಮ್ಮ ತಂಗಿ ಜೀವನ ಭಾಳ ಹೈರಾಣ ಆಗ್ತೈತಿ. ಅದು ಯಾವ ಸುದ್ರಿ? ಅದು ನಮ್ಮ ತಂಗಿದ. ಯಾರೇನು ಹೇಳ್ಯಾರ? ಏನು ಹೇಳಕತ್ತೀರಿ ನೀವು? ಪಾಯ ಹಾಕಿದವ ನೀನು ಏನೂ ಗೊತ್ತಾಗೋಲ್ದಂಗೆ ನಿತ್ರ ನನಗೆ ಗೊತ್ತಾಗೋದಿಲ್ಲ ತಿಳಿದ್ದೇನ? ವಿಷಯ ಏನೇ ಇರಲಿ, ಹೆಣ್ಣು ಕೊಟ್ಟನಂದ್ರೆ ನಾನು ಮರಿತೀನಿ, ನೀವು ಮರೆತ್ರ ಚಲೋ ಅನ್ನಿಸ್ತದೆ. ಅಂದ್ರೆ ನಿಮ್ಮ ತಂಗಿ ತಪ್ಪು ಮಾಡ್ಯಾಳ ಅಂತ ಅರ್ಥ ಆಯ್ತಿಲ್ಲಿ. ಇಟ್ಟೆಲ್ಲ ತಪ್ಪುಗಳ ನನ್ನಿಂದ ಮುಚ್ಚಿಡನತ್ತೇನ? ಮುಚ್ಚಿಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ? ನಾ ಎಲ್ಲದಕ್ಕೂ ಸಿದ್ಧ. ನಾ ಕೇಳಿದಟ್ಟು ನೀ ಕೊಡಕ್ಕೆ ಗಚ್ಚಾಗಿದ್ದಂದ್ರೆ ನಿನ್ನಂತನೇ ಆಗಲಿ. ಅಂದ್ರೆ ಲಾಭಕ್ಕಾಗಿ ನನ್ನ ತಂಗಿ ಜೊತೆ ಭಾಳ ಮಾಡಾಕತ್ತೇನ? ನಿನ್ನ ಲಾಭಕ್ಕಾಗಿ ನೀ ನನಗೆ ಗಂಟು ಹಾಕಿದೆ ಅಂದ್ರೆ ನನ್ನ ಲಾಭನೂ ನಾನು ನೋಡ್ಕೋಬೇಕಲ್ಲ. ನಾನು ನಿನಗೆ ರೊಕ್ಕ ಕೊಡೋದು ನನ್ನ ತಂಗಿಗೆ ಗೊತ್ತಾಗಬಾರ್ದ? ಏನಿದ್ರು ನಿನ್ನ ನಡಬಾರ್ಕ ಕದ್ದ ಮುಚ್ಚಿ ಇರಲಿ. ವಿಷಯ ಕೆಣಕಿದಟ್ಟ ಭಾಳ ಇನ್ನ ಹೊಂಟತೈತಿ. ಹೆಂಗೆ ಹೊಂಟತೈತ್ಲ ಹಂಗಂಗೆ ನಾ ಕೆಣಕವ. ನಿನ್ನಂತವಂಗೆ ನನ್ನ ತಂಗಿನ ಕೊಟ್ಟು ಭಾಳ ದೊಡ್ಡ ತಪ್ಪು ಮಾಡೀನಿ ಅನ್ಸಾಕತ್ತಪ್ಪ. ತಪ್ಪು ಮಾಡಿದೆಯಲ್ಲ, ಉಪ್ಪು ತಿಂದವ್ ನೀರು ಕುಡಿಯಾಕ ಬೇಕು, ತಪ್ಪು ಮಾಡಿದವಂಗ ಶಿಕ್ಷೆ ಆಗಾಕ ಬೇಕು. ಮನೆ ಒಳಗೆ ಏನು ಹೇಳಿ ಬಂದು? ಏನು ಹೇಳಿ ಬರಲಿ? ನಿಂಗೆ ಭೇಟಾಕೇನಂತ ಹೇಳಿ ಬಂದೀನಿ. ಯಾರೇನೂ ಅನ್ಲಿಲ್ಲ? ನನ್ನ ಮದುವೆ ಆಗೋ ಹುಡುಗ ನಿನಗೆ ಭೇಟಿ ಆಗಕ್ಕೆ ಯಾರೇನಂತಾರ? ಹೌದು, ಇಷ್ಟ ಕ್ವೆಶನ್ ಮಾಡಕತ್ತಿ? ಮನ್ಯಾಗಿದ್ದಾಗ ನಿನಗೆ ಫೋನ್ ಮಾಡಿದ್ನಂದ್ರೆ ಅಕ್ಕ ಎಷ್ಟು ಫೋನ್ ಮಾಡ್ತೀವಿ ಆಕೆಗೆ? ಇಂದಿಲ್ದ ನಾಳೆ ನಿನ್ನ ಹೆಂತಾಗಿ ಬರೋಕ್ಕದ ಅಂತೇಳಿ ಅಕ್ಕ ನನಗೆ ಅಷ್ಟು ಕಿರಿಕಿರಿ ಮಾಡ್ತಾಳೆ. ಮತ್ತು ಮನ್ಯಾಗಿದ್ದಾಗ ಫೋನ್ಯಾಗ ಮಾತಾಡ್ತಿ. ನಿಮ್ಮ ಮನ್ಯಾಗ ಏನೂ ಅನ್ನೋದಿಲ್ಲ, ಮತ್ತು ಭೇಟಿ ಆಗಿ ಬಂದಿರ್ತಿ, ಮತ್ತು ಏನೂ ಅನ್ಕೊಳ್ಳೋದಿಲ್ಲ. ನೋಡ,
ಯಾರು ಏನೋ ಅನ್ಲಿ, ನಾನು ನಿನ್ನ ಮೇಲೆ ಇಟ್ಟಿರೋ ಅಷ್ಟು ನಂಬಿಕೆ ಯಾರ ಮೇಲೂ ಇಟ್ಟಿಲ್ಲ. ಸದ್ಯಕ್ಕಂತರೂ ನಾ ಯಾವ ತಪ್ಪು ಮಾಡಿಲ್ಲ. ಯಾವುದೋ ಒಂದು ತಪ್ಪು ನಿನ್ನ ಕಿವಿಗೆ ಬಿತ್ತಂದ್ರೆ ಅವಾಗ ಏನು ಮಾಡ್ತಿ? ಆಗ ಹೋಗಿದ್ರ ಬಗ್ಗೆ ನಾ ಏನೂ ನಿನಗೆ ಕೇಳೋದಿಲ್ಲ. ಆದರೆ ಮುಂದೆ ಏನಾದರೂ ಆಯ್ತಂದ್ರೆ ನಾನೇ ಇರೋದಿಲ್ಲ. ಕನಸು ಮನಸ್ಸಿನಾಗೂ ಆ ತಪ್ಪು ಮಾಡೋದಿಲ್ಲ. ಹೌದು, ನನ್ನ ಜೊತೆ ಮಾತಾಡ್ದಾಗೊಮ್ಮೆ ಏನೋ ತಪ್ಪು ಮಾಡಿದವ್ರ ಥರ ಮಾತಾಡ್ತೀಯಲ್ಲ, ಏನಾರೇ ತಪ್ಪು ಮಾಡಿ ಏನು? ನಾನಾಗೆ ಅಂತೂ ಯಾವ ತಪ್ಪು ಮಾಡಿಲ್ಲ. ಮತ್ತು ಆ ವಿಚಾರ ಬಿಟ್ಬಿಡು. ನನ್ನ ಜೊತೆ ಇದ್ದಾಗಲಾದರೂ ಖುಷಿ ಖುಷಿಯಿಂದ ಮಾತಾಡ್ಕೊಂತೀನಿ. ಕರಿಸಿ ಹೇಳಿ ನೀ ಮನೆ ತಕ್ಕ ಬಂದು ಹೇಳಕತ್ತಾನ. ಇನ್ನು ಮುಂದೆ ಏನ್ರ ಹೆಚ್ಚು ಕಮ್ಮಿ ಆತಂದ್ರೆ ಅಷ್ಟ. ಏನ್ ಮಾಡ್ಬೇಕತ್ತೀರಿ? ಬಡವ್ರ ಜೀವ ಮಾಡ್ಬೇಕತ್ ಮಾಡಿರೇನ್? ಮಿಕ್ಕಿದ ಕದ ಐತೆ. ಅಷ್ಟಾದ್ಮ್ಯಾಗ್ರೆ ಬುದ್ಧಿ ಬರ್ತತಿಲ್ಲ ನಿಮ್ಗೆ? ನಮ್ಮ ತಮ್ಮನ ಮದುವೆ ಹೋಗ್ತಾನಾರ ಅಟ್ ಸುಮ್ಮನಿರಿ. ಅಷ್ಟ್ರೊಳಗೆ ನನ್ನ ತಂಗಿ ಜೀವನ ಹಾಳಾತಂದ್ರೆ ನೀವು ಕಟ್ಟಿ ಕೊಡ್ತೀರೇನ? ದುಡ್ಕೊಂಡ್ ತಿನ್ನೋರ್ಗೆ ಯಾಕ್ರಿ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ? ತಮ್ಮನ ಮದುವೆ ಆಗಲಿ ಅಂತ ಸುಮ್ ಕೂತ್ರ ಅದೇನಾಗೋದಿಲ್ಲ. 2 ತಿಂಗಳದಾಗ ಮದುವೆ ಮಾಡಿ ಮುಗಿಸ. ಹಲೋ, ಯಾರು? ಹಲೋ ಹಲೋ, ಏನಾಗುತ್ತೆ? ಧೈರ್ಯ ಮಾಡಿ ಒಂದ್ಸಲಿ ಮಾತಾಡೋದಿಲ್ಲ. ಹಲೋ, ಯಾರು? ಹಲೋ, ಯಾರು ನೀವ? ಎಷ್ಟು ಸತಿ ಕಾಲ್ ಮಾಡಕತ್ತೀರಿ? ನೀವ್ಯಾರು? ನಾ ಭಾರತಿ ಮಾತಾಡೋದು. ನೀವ್ಯಾರು? ನೀ ಸಚಿನ್ ಮದುವೆ ಆಗ್ತಿರೋ ಹುಡುಗಿ ಅಲ್ಲ? ಸಚಿನ? ಹಾಂ ಹೌದು. ನೀವ್ಯಾರ್ರಿ? ನಿಮ್ಗೆ ಹೆಂಗೆ ಗೊತ್ತು? ಅವನು ನಮ್ಮೂರೋನು. ಹೌದಾ? ನೀವೇನಾಗ್ಬೇಕು ಅವರಿಗೆ? ಏನಿಲ್ಲ ತಗೊಳ್ರಿ, ಏನಿಲ್ಲ. ಹಲೋ ಹಲೋ. ಮಾವ, ಅದು ಲಾಸ್ಟ್ 21 ನಂಬರ್ ಐತ್ಲ, ಅವ್ರು ನಿಂಗೆ ಪರಿಚಯ ಅದಾರೇನು? ನಂಗೆ ಹೊಳ್ಳೆ ಮೇಲೆ ಫೋನ್ ಮಾಡಕತ್ತಾರ. 21? ಹಾಂ. ಹುಡುಗ? ಅರೆ ಹುಡುಗಿ ನಂಬರ್ ಐತ್ ಮಾವ. ಯಾರಾದ ಕಾಡ್ಸೋದು ಫೋನ್ ಮಾಡಿರ್ಬೇಕಲ್ಲ, ಆ ನಂಬರ್ ಬ್ಲಾಕ್ ಲಿಸ್ಟ್ ಆಗ. ಯಾರೇ ಕಾಡ್ಸವ್ರಿದ್ರ ಏನೇನೋ ಹೇಳಿ ಕಾಡಿಸ್ತಿದ್ರ. ನಿನ್ನ ಹೆಸರು ಹೇಳಿ ಯಾಕೆ ಕಾಡಿಸ್ಬೇಕಿತ್ತ? ನಿನ್ನ ಮದುವೆಯಾಗೋ ಹುಡುಗ ಅಂತ ನಮ್ಮ ಊರವ್ರಿಗೆ ಗೊತ್ತಿಲ್ಲನ? ನಮ್ಮ ಮೋನ್ಯಾನವ್ರು ಯಾರ ಕಾಡಿಸಿರ್ಬೇಕಲ್ಲ, ಯಾಕೆ ಅಷ್ಟು ಕ್ವಶನ್ ಮಾಡ್ತೀಯ? ನಂಗೆ ಪರಿಚಯ ಇಲ್ದವ್ರು ಯಾರಿದ್ದಾರಪ್ಪ ನಿಮ್ಮ ಊರಾಗ, ನಿಮ್ಮ ಮನ್ಯಾಗ? ಅಷ್ಟು ನಿನಗೆ ಏನಾರ ಡೌಟ್ ಇದ್ರೆ ಆ ನಂಬರ್ಗೆ ಫೋನ್ ಮಾಡಿ ಮಾತಾಡಿ ಕ್ಲಿಯರ್ ಮಾಡ್ಕೊ. ಯಾಕೆ ಸಂಶಯದಿಂದ ಕೇಳಾಕತ್ತಿ? ನಂಗೆ ಯಾಕೋ ನಿನ್ನ ಮೇಲೆ ಡೌಟ್. ಯಾರನ್ನಾರ ಪ್ರೀತಿ ಗೀತಿ ಮಾಡಿದ್ದೇನು ಮತ್ತೆ? ಏನೋ ಡೌಟ್ ಇದ್ರು ಈಗ ಕ್ಲಿಯರ್ ಮಾಡ್ಕೊ. ಯಾಕಂದ್ರೆ ನಾಳೆ ನಾನು ನಿನ್ನ ಮದುವೆಯಾಗೋ ಹುಡುಗ. ಹೌದು, ನಾ ಯಾರನ್ನಾರ ಪ್ರೀತಿ ಮಾಡಿದ್ನಿ ಅಂದ್ರೆ ಅವಾಗ ಏನು ಮಾಡ್ತಿ? ಏನೂ ಮಾಡೋದಿಲ್ಲ. ಸೀದಾ ನಿನ್ನ ನಂಬರ್ ಬ್ಲಾಕ್ ಲಿಸ್ಟ್ ಒಳಗೆ ಹಾಕ್ತೀನಿ. ನೀನು ಅನ್ನವಲ್ಲ ಅಂತ ಹೇಳಿ ಮರ್ತು ಕೂತ್ ಬಿಡ್ತೀನಿ ಅಷ್ಟ. ಹುಡುಗಾಟ ಮಾಡಾಕತ್ತೀನಿ, ಹಿಂಗ್ಯಾಕೆ ಮುಖ ಸಪ್ ಮಾಡ್ತಿ? ನಿನ್ನ ಮೇಲೆ ಭಾಳ ಜೀವ ಇಟ್ಟೀನಿ, ಇನ್ನೊಮ್ಮೆ ಈ ಥರ ಮಾತಾಡಬೇಡ. ನಾ ಆಕಿನ ಪ್ರೀತಿ ಮಾಡಿದ ವಿಷಯ ಈಕಿಗೇನ್ರ ಗೊತ್ತಾತಂದ್ರೆ ಸುಮ್ಮನೆ ಜಗಳಕ್ಕೆ ಮೊದಲ ಏನಾರ ಮಾಡ್ಯಾಕಿಗೆ ತಿಳಿಸಿಡ್ಬೇಕು. ಹೇ, ಯಾವ ವಿಚಾರ ಒಳಗದಿ ಮಾವ? ಯಾವುದೂ ವಿಚಾರ ಇಲ್ಲ, ಬರೀ ನಾವು 3 ಕಡೆದು ಒಂದು ಫೋನ್ ಬಂತಲ್ಲ, ಇಷ್ಟೆಲ್ಲ ಕೇಳಾಕತ್ತಿಲ್ಲ. ನಿನ್ನ ಎಷ್ಟು ಹಚ್ಕೊಂಡೆ ಅಂತೇಳಿ ವಿಚಾರ ಮಾಡಾಕತ್ತಿದ್ದೆ. ಅಂಥದ್ದೇನು ಇಲ್ಲ ತಗೋ. ಅಂಥದ್ದೇನಿಲ್ಲ ಅಂತ ನಿನ್ನ ಜೊತೆ ಮದುವೆ ಆಗಕ್ಕೆ ನಾ ಒಪ್ಕೊಂಡಿದ್ದೆ. ನಾನು ಹೆಂಡತಿಗೆ ಫೋನ್ ಮಾಡಿದ್ದೇನೆ. ಹೆಂಡತಿ ಆದ್ಲಲ್ಲ ನಿಂಗೆ? ಎಂಗೇಜ್ಮೆಂಟ್ ಆಗೈತೆ ಅಂದ್ರೆ ಇಂದಿಲ್ದ ನಾಳೆ ನಾನು ಹೆಂಡತಿ ಆಗಬೇಕಲ್ಲ. ನಂಬರ್ ಕೊಡು ಅಂದು ಕೊಟ್ಟಿನಿ. ಯಾಕೆ ಫೋನ್ ಮಾಡ್ಬೇಕಾಕಿ? ಅಲ್ಲ, ಏನು ಮಾತಾಡೋದಿತ್ತ? ನೀನು ಹೆಂಗೆ ನೋಡ್ಕೋತಾಳ ಅಂತೇಳಿ ಫೋನ್ ಮಾಡಿದ್ದೆ. ಚಂದ ನೋಡ್ಕೊಳಂಗೆ ಕಾಣ್ತಾಳೆ. ಚಂದ ನೋಡ್ಕೋತಾ ಅಂತೇಳಿ ಸಿಟ್ಟಿ ಬರಾಕತ್ತೇನ? ಇವರಿಬ್ರು ಚಂದ ಅದಾರ ಅಂತೇಳಿ ಏನಾರ ಬೆಂಕಿ ಹಚ್ಚು ಕೆಲಸ ಮಾಡ್ಬೇಕಂತ ಮಾಡ್ಯಾನ? ಹೇಳು, ನಿನ್ನ ಮನಸ್ಸು ಅಂಥದ್ದು ಏನಾರ ಇದ್ರೆ. ನನ್ನ ಮ್ಯಾಲಿರೋ ನಂಬಿಕೆನೇ ಕಳೆದೋಗೈತಲ್ಲ ನಿನ್ಗೆ. ನಂಬಿಕೆ ಬರುವಂಗೆ ಎಲ್ಲಿ ನಡ್ಕೊಂಡು? ಪ್ರೀತಿ ಒಳಗೆ ನಡ್ಕೊಂಡೆ, ಮದುವೆ ಒಳಗೆ ನಡ್ಕೊಂಡೆ, ಈಗ ಬಂದು ಹೋದಾಗ ನಡ್ಕೊಂಡೆ. ಏನಿಲ್ಲ, ಬಂದಾಗ 2 ಮಾತು ಚಂದ ಮಾತಾಡ್ತಿ, ಮತ್ತು ನಿನ್ನ ಜೀವನದಾಗ ನೀ ಚಂದ ಅದಿ. ಇಲ್ಲ, ನಾನಾ ಹುಚ್ಚ ನಿನ್ನ ಚಿಂತೆ ಮಾಡಾಕತ್ತಿದ್ದೆ. ಎಲ್ಲ ಅರ್ಥ ಆಗಿಬಿಟ್ಟೈತಿ.
ಮಾತಾಡು ಹಾಂ, ಮದುವೆ ಅಂದು ಇಟ್ಕೊಂಡು ನಿನ್ನ ಮರೆತ ದಿನಾನ ನನ್ನ ಮದುವೆ. ಯಾಕಷ್ಟು ಸುಳ್ಳು ಹೇಳ್ತೀಯೋ? ಆಕಿ ಜೊತೆ ಅಷ್ಟು ಚಂದ ಮಾತಾಡ್ತೀಯಲ್ಲ, ನಾನು ನಿನಗೆ ನೆನಪಿಗೆ ಇಲ್ಲ, ಇನ್ನು ಮರೆಯೋ ಮಾತಾಡ್ತಿ. ನನ್ನ ಹೆಂಡತಿ ನನ್ನ ಮನೆಗೆ ಬಂದ ನನ್ನ ಮಗಳ ಕೊಡುತ್ತಕ ನಿನ್ನ ನೆನಪ ಮರೆಯುವಂಥದ್ದೇನಲ್ಲ. ಬಂದಿದ್ದೆ ಅದಕ್ಕೆ ಏನಿಲ್ಲ, ನಮ್ಮ ಅಣ್ಣ ನಿನ್ನ ಜೋಡಿ ಮಾತಾಡಬೇಡ ಅಂತ ಹೇಳಿ ಭಾಳ ಬೈಯಾಕತ್ತಾನ. ಈಗ ಅಷ್ಟೇ ಯಾಕೆ? ಎಂದೋ ಹೇಳ ನಿಮ್ಮ ಅಣ್ಣ, ಆದ್ರೆ ನಿನ್ನ ಕೈಲಿ ಮರೆಯೋಕ್ಕಾಗವಲ್ದು, ನನ್ನ ಕೈಲಿನೂ ಮರೆಯೋಕ್ಕಾಗವಲ್ದು. ಆದರೆ ಏನು ಮಾಡೋದು? ನಂಬಿಸಿ ನಿನ್ನ ಜೀವನ ನೀ ಮೆಟ್ಟಿಗೆ ಹಚ್ಕೊಂಡು ನಿನ್ನ ನಂಬಿ ನಾ ಇಲ್ಲೇ ಉಳಿದ್ಬಿಟ್ಟೆ. ಮಾತಿಗೊಮ್ಮೆ ಹಿಂಗೆ ಬೆಳ್ಳು ಮಾಡಿ ಮಾತಾಡಬೇಡ. ಕಳ್ಳು ಕೇಳಬೇಕಲ್ಲ, ಸಿಟ್ಟು ಬರ್ತೈತಿ. ಮಾತಾಡೋದು ಬೇಡ, 4 ದಿನ ಇದ್ದು ಹೋಗು. ಇದು ನಾನು ಹೆಂಡತಿಗೆ ಫೋನ್ ಮಾಡಬೇಡ. ನಾ ಅಕ್ಕಿಗೆ ಫೋನ್ ಮಾಡೋದು ನಿನ್ನ ಸಂಬಂಧ. ನಾನು ನಿನಗೆ ಫೋನ್ ಮಾಡೋದ್ರಿಂದ ಅಕ್ಕಿ ಏನಾರು ನಿನ್ನ ಜೋಡಿ ಜಗಳ ಮಾಡ್ತಾಳೇನ? ನನ್ನ ಮಧ್ಯೆ ನಿನ್ನ ಮಧ್ಯೆ ಏನೈತಿ ಅನ್ನೋದು ಆಕೆಗೆ ಗೊತ್ತಿಲ್ಲ. ಯಾಕೆ ಜಗಳ ಮಾಡ್ತಾಳೆ? ನಿನ್ನ ಮದುವೆ ಆಗೋ ಹುಡುಗ ಚಲೋನ, ಆದ್ರೆ ಒಂದೊಂದು ಸಲ ನಮ್ಮ ಕಣ್ಣಿಗೆ ಕೆಟ್ಟಾಗ್ತಿರ್ತಾನೆ. ಅವನ ಬಗ್ಗೆ ಒಳ್ಳೇದು ಕೆಟ್ಟದ್ದು ಹೇಳಕ್ಕ ನೀವ್ಯಾರು? ನನ್ನ ಬಗ್ಗೆ ನಾ ಹೇಳ್ಕೊಳಂಗಿಲ್ವ? ನಮಗೆ ಏನೇನು ಮೋಸ ಮಾಡೋಣ ಅನ್ನೋದು ನಮಗೆ ಗೊತ್ತೈತೆ. ಅದನ್ನೆಲ್ಲ ಹೇಳ್ಕೊಂಡೆ ಅಂದ್ರೆ ನೀ ಅವನಿಂದ ದೂರಕ್ಕಿ ಬಿಟ್ಟನಂದ್ರೆ ನಮ್ಮ ತಂಗಿ ನಮ್ಮಿಂದ ದೂರಕ್ಕಾಳ. ಅರ್ಥ ಆಯ್ತು. ಒಂದೇ ಕೇಳ್ತೀನಿ, ನಿಜ ಹೇಳ್ತೀರಿ? ನಿಮ್ಮ ತಂಗಿ ಇವ್ರಿಗೇನಾಗಬೇಕು? ಒಂದು ಟೈಮ್ದಾಗ ಇಬ್ಬರು ಒಬ್ರಿಗೊಬ್ರು ಹಚ್ಕೊಂಡು ಪ್ರೀತಿ ಮಾಡಿದ್ರು. ಅದಕ್ಕೆ ಇಬ್ಬರು ದೂರ ಆಗ್ಬೇಕಂತ ನನ್ನ ತಂಗಿ ಮದುವೆ ಮಾಡಿದ್ರು, ಇನ್ನೂ ದೂರ ಆಗಕ್ಕೆ ತಯಾರಿಲ್ಲ. ನನ್ನವನೇನಂತ ನನಗೆ ಗೊತ್ತೈತಿ. ನನ್ನವನ್ನ ನಾ ಬದಲು ಮಾಡ್ತೀನಿ, ನಿಮ್ಮ ತಂಗಿನ ನೀವು ಬದಲು ಮಾಡಿರಿ. ನಾವು ಬದಲಾಗಬೇಕಂದ್ರೆ ಆದಷ್ಟು ದೌಡ ನಿಂದು ಅವಂದು ಮದುವೆ ಆಗ್ಬೇಕು. ಭಯ ಪಡ್ಸಕತ್ತೀರೇನು? ತಿಳಿಸಿ ಬುದ್ಧಿ ಹೇಳಕತ್ತನ ನೋಡುವ, ನೀನು ನನ್ನ ತಂಗಿದ್ದಂಗೆ ಅರ್ಥ ಮಾಡ್ಕೋ. ನೀವು ಹೇಳಿರಿ ಅಂತ ಹೇಳಿ ಅವನ ಮೇಲೆ ಸಂಶಯನೂ ಪಡಂಗಿಲ್ಲ, ನೀವು ಹೇಳಿರಿ ಅಂತ ಹೇಳಿ ಅವನ ಜೊತೆ ಜಗಳನೂ ಮಾಡಂಗಿಲ್ಲ. ತಪ್ಪು ಯಾರ್ದು ಅಂತ ಹೇಳಿ ನಾ ತಿಳ್ಕೊತೀನಿ. ಒಂದ ಕೈಲೇ ಚಪ್ಪಾಳಿ ಬರ್ಸಕ್ ಆಗುದಿಲ್ರಿ. ತಪ್ಪು ನಿಮ್ಮ ತಂಗಿದು ಇರ್ತದ, ಅವ್ರಿಗೂ ತಿಳಿಸಿಲ್ಲ. ಅಕ್ಕಿದು ಜೀವನ ಆ ಮೇಟಿಗೆ ಎತ್ತೈತಿ, ನಿಂದು ಗಟ್ಟಿಗೈತಿ, ಮತ್ತೆ ಆಕಿಬ್ರು ಸುತ್ತಾಡ್ತೀರಿ. ನೆನಪಕ್ಕ ಆಕೆ ಕೊಟ್ಟಂಥ ಮಾತುಗಳು, ಆಕೆ ಜೊತೆ ಮಾತಾಡಿದಂಥ ಮಾತುಗಳೆಲ್ಲ ನೆನಪಾದ್ರೆ ಆಕೆ ಇನ್ನ ಯಾವಾಗ ಗಂಡನ ಬಿಟ್ಟು ಬಂದರು ಆಕಿನ ಜೊತೆನೇ ಇರಬೇಕು ಅನ್ನೋ ಖುಷಿ ಮರ್ಯಾಕೆ ಹೆಂಗಾಕೈತಿ? ಮತ್ತೆ ನೀ ನಂಬಿದ್ ನಿಮ್ಮ ಅತ್ತಿ ಮಗಳು ಏನು ಮಾಡಬೇಕು? ಅದ ಒಂದು ಮಾತಿನ ಸಂಬಂಧ ಕೈ ಕಟ್ಕೊಂಡು ಸುಮ್ ಕೊತ್ತಂಗಾಗೈತಿಕ. ಅವರು ಇದ್ದವ್ರಕ್ಕಾರ, ನಾವು ಬಡವ್ರು ಅದೇವು ಅಂದಮೇಲೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕಲ್ಲ. ಈಗೇನಕ್ಕ ಆಕಿನ ಮರಿಬೇಕಲ್ಲ? ಏಯ್, ನನ್ನ ತಂಗಿ 4 ದಿವಸ ಇದ್ದು ಹೋಗಾಕತ್ತೇಳಿ ಬಂದಾಳ. ಆಕೆ ಕಣ್ಣಿಗೆ ಬೀಳೋದಾಗಲಿ ಆಕಿನ ಮಾತಾಡ್ಸೋದು ಮಾಡಿದೆ ಅಂದ್ರೆ ವಾದ ಊರ ಬಿಡಿಸ್ತಾನೆ. ನಿಮ್ಮ ತಂಗಿನ ಬೇರೆ ಮದುವೆ ಮಾಡಿ ಊರು ಬಿಡಿಸೇ ದೊಡ್ಡ ತಪ್ಪು ಮಾಡಿರಿ. ಇನ್ನು ನನ್ನೊಬ್ಬನ ಊರು ಬಿಡಿಸಿ ಏನು ಸುಖ ಕಾಣೋರ್ದಿರಿ, ಏನು ಗೆಲ್ಲೋರದಿರಿ? ಏಯ್, ನಿನ್ನಂಥವನಿಂದ ಅರ್ಧ ಮರ್ಯಾದೆ ಹಾಳಾಗೈತೆ. ಇನ್ನೊಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಜೀವಕ್ಕೆ ಜೀವ ಹೋಗ್ತಾವ. ಮಾತಿನಾಗ ಕೊಲ್ಲೋ ಬದಲಿ ಸಿಟ್ಟಿದ್ರು ಒಮ್ಮೆ ಕೊಂದು ಬಿಡ್ರಿ, ಸುಖದಿಂದ ಸತ್ರ ಸಾಯ್ತೀವಿ. ಯಾಕಿಟ್ಟು ಸೇಡ್ ಸಾಸತ್ತೆ ನಮ್ಮ ಮ್ಯಾಗ? ಹಾಂ, ಮೊದಲೇ ಮಾತ ನಿಮ್ಮಂಥವ್ರನ್ನೆಲ್ಲ ನಮ್ಮಂಥವ್ರ ಮೇಲೆ ಬೀಳೋದ ತಪ್ಪು. ಅಂಥದ್ರೊಳಗೆ ನನ್ನ ತಂಗಿನ ಪ್ರೀತಿ ಮಾಡೀನಿ, ಮೋಸ ಮಾಡಿಲ್ಲ. ಮೋಸ ಮಾಡಿದ್ದ ನೀವು. ಆಕೆ ಎಲ್ಲರೂ ಸುಖದಾಗದಾಳ, ನಾರ ಎಲ್ಲಿ ಸುಖದಾಗದೀನಿ. ಬರ್ತಾಳ, ಅಳ್ತಾಳ, ಕಣ್ಣೀರು ಹಾಕ್ತಾಳ, ಹೋಗ್ತಾಳ. ಆ ಕಣ್ಣೀರು ಶಾಪ ನನಗೆ ತಟ್ಟಬೇಕೇನ ಹೇಳ್ರಿ. ಭಾಳ ಮಾತಾಡಬೇಡ. 4 ದಿನ ಎದ್ದು ಹೋಗ್ತಾಳ, ಅಕ್ಕಿ ಕಣ್ಣಿಗೆ ಬೀಳಬೇಡ ಅಟ್ಟ. ಈ ಮಾತು ನಿಮ್ಮ ತಂಗಿಗಟ್ಟು ಹೇಳಿ. ಏ ರುಕ್ಕವ್ವ, ನಿನ್ನ ತಮ್ಮಗೆ ಏನು ಹೇಳಿತ್ತು, ಏನು ಮಾಡಕತ್ತಾನ? ಮಾತಾಡಬೇಡ ಅಂತ ಹೇಳೈತಿ, ಮತ್ತೆ ಇಕ್ಕಿನ ಕರೆದು ಮಾತಾಡಕತ್ತಾನಂತಲ್ಲ. ಕರೆ ಹೇಳುವ ತಂಗಿ, ನೀನಾಗೆ ಮಾತಾಡ್ಸಿದೋ ಅಥವಾ ಅವನ ಕರೆದು ಮಾತಾಡ್ಸಿದೋ? ಬಂದಿದ್ದ ದಿನ ಅವನಾಗೆ ಮಾತಾಡ್ಸಿದ್ದಾನು, ಇನ್ನು ಉಳಿದಿದ್ದ ದಿನ ನಾನಾಗೆ ಮಾತಾಡ್ಸಿದ್ದೀನಿ. ಏನಾಯ್ತು ಈಗ? ಏನು ಹೇಳ್ತಿರಪ್ಪ ಇದಕ್ಕೆ? ನಮ್ಮ ತಮ್ಮ ತಪ್ಪು ಮಾಡಿರ್ಬೋದು, ಆದ್ರೆ ತಿದ್ಕೊಂಡು ಹೋಗಕ್ಕೆ ಇವ್ರಿಗೇನಾಗಿತ್ತು? ಊರಿಗೆ ಬರೋಣ, ಏನೇನೋ ಮಾತಾಡೋಣ, ಹಳೆ ನೆನಪು ಆಗೋದಲ್ಲ. ಮಾತಾಡ್ಸೋದು ಯಾಕೆ ಬೇಕು ನಿಮ್ಮ ತಮ್ಮಗೆ? ತಪ್ಪು ನಿನ್ನ ಕಡೆ ಇಟ್ಕೊಂಡು ಅವ್ರಿಗೆ ಯಾಕೆ ಮಾತಾಡ್ತೀಯಣ್ಣ? ಮತ್ತೇನು ಮಾಡಬೇಕಿತ್ತು?
ನೀವು ಇಬ್ಬರು ಪ್ರೀತಿ ಮಾಡಿದ್ದು ನೋಡಿ ಅವ್ನ ಮನೆ ಎಳೆ ಅಂತ ಹೇಳಿ ಒಳಗೆ ಕರ್ಕೋಬೇಕಿತ್ತಾನೆ. ನಾವೆಲ್ಲಿ ಅವರೆಲ್ಲಿ? ನಾವಿರಂಗ್ ನಾವು ದದೀವು, ನೀವಿರಂಗ್ ನೀವು ದರಿ. ಯಾಕ್ರಿ ಹೆಚ್ಚು ಕಡಿಮೆ ಮಾತಾಡ್ತೀರಿ? ಹೀಗೇನು ಅವನ ಜೊತೆ ಮಾತಾಡಬಾರ್ದು? ಹಾಂ, ಮಾತಾಡಿದ್ರೆ ಏನಾಗುತ್ತೆ? ಬೆಂಕಿ ಹತ್ತದಂಗೆ ಆಗತ್ತೆ. ಮತ್ತು ನನ್ನ ಅವನ್ನ ದೂರ ಮಾಡಿದಿರಲ್ಲ, ನನಗೆ ಹೆಂಗಾಗಬೇಕು? ನನ್ನ ಬಿಡು, ಅವನಿಗೆ ಹೆಂಗಾಗಿರ್ಬೇಕು? ಕೂಡಿದ ಮನಸ್ಸು ಅಗ್ಲಿಸಿ ದೊಡ್ಡ ತಪ್ಪು ಮಾಡಿರಿ. ನಮ್ಮಲ್ಲಿ ತಪ್ಪು ಹುಡ್ಕಾಡಕ್ಕೆ ಬರಬೇಡ್ರಿ. ನಮ್ಮ ವಸ್ತುನ ನಮ್ಮ ಕೈಯಾಗಿಲ್ಲ ಅಂದ್ರೆ ಯಾರಿಗೇನು ಅನ್ನೋದೈತಿ? ನೋಡು, 4 ದಿವಸ ಇದ್ದು ಹೋಗಕ್ಕೆ ಬಂದಾಳ, ಬೆಟ್ಟ ಆಗಬೇಡ ಅಂತ ಹೇಳವಂಗ. ಅವ ಬೆಟ್ಟಿಗೆ ಬರಲಿಲ್ಲ ಅಂದ್ರೂ ನಾನೇ ಹೋಗಿ ಭೇಟಿ ಆಗ್ತೀನಿ. ಏನು ಮಾಡ್ಕೋತಿ? ಇರ್ಕೋವ, ಆಮೇಲೆ ಬೆಟ್ಟಾಗಿ ಮಾತಾಡ್ತೀನಿ. ನಡೀಗ ಬುದ್ಧಿಗಿದ್ದು ಐತಿಲ್ಲ ನಿನಗೆ? ಎಂಥವ್ರ ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನೀನು? ನಂಗೆ ಗೊತ್ತೈತಿ, ನಿನ್ನ ಮಧ್ಯೆ ಅವಳ ಮಧ್ಯೆ ಪ್ರೀತಿ ಇರ್ಬೋದು, ಆದರೆ ಇವಾಗಿಲ್ಲ. ಅದೇ ವಿಷಯ ಇಟ್ಕೊಂಡೋಕೆ ನಂಗೆ ಕಾಲ್ ಮಾಡತ್ತಿರ್ಬೇಕು. ಇದ್ರ ಬಗ್ಗೆ ಕೇಳತ್ತಿ ಅಂತ ನನಗೆ ಗೊತ್ತಿತ್ತು. ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡ್ಮ್ಯಾಗು ಮತ್ತೇನು ಪ್ರಶ್ನೆ ಕೇಳೋದು? ಆದ್ರೆ ಆಗ ಹೋಗಿದ್ನ ನನ್ನ ಮುಂದೆ ಯಾಕೆ ಹಂಚ್ಕೊಲಿಲ್ಲ? ಮನಸ್ಸು ಕೊಟ್ಟಕ್ಕಿಗೆ ನಾಳೆ ನಮ್ಮ ಮನೆ ಸೊಸೆಯಾಗಿ ಬರೋಕ್ಕಿಗೆ ನೋವು ಕೊಡೋದ ಯಾವ ಮಟ್ಟಕ್ಕೆ ಚಲೋ ಅನಿಸ್ತೈತಿ? ಇನ್ನೊಬ್ಬರ ಕಡೆ ಸುದ್ದಿ ಕೇಳ್ತೀನಲ್ಲ, ಅವಾಗ ನನಗೆ ನೋವು ಆಕೈತಿ ಅಂತ ನಿನಗೆ ಅನಿಸ್ಲಿಲ್ಲೇನು? ತಪ್ಪಾಗ್ಯದ ಅನ್ನೋದು ಬಿಟ್ಟು ಮತ್ತೇನೋ ಮಾತು ನನ್ನ ಬಾಯಾಗ ಬರೋದಿಲ್ಲ. ಈಗ ನಾ ಏನು ಮಾಡಲಿ? ಜೀವನದಾಗ ತಪ್ಪಾಗಿರ್ತಾವೆ. ಆ ತಪ್ಪನ್ನ ತಿಳಿದು ಮತ್ತೆ ಅದ ತಪ್ಪು ಮಾಡಿದ್ರೆ ಏನು ಚಲೋ ಅನಿಸ್ತೈತಿ ಹೇಳು? ನನ್ನ ಕಡೆದ ಇನ್ಯಾವತ್ತೂ ತಪ್ಪಾಗಲ್ಲ. ಆಕೆಗೂ ತಿಳಿಸಿ ಹೇಳಿ, ತಿಳ್ಕೊತಾಳ. ನನಗ ಬಿಟ್ಟು ಬಿಡ್ದ ಇಷ್ಟು ಸರ್ತಿ ಕಾಲ್ ಮಾಡ್ತಾಳ, ಇನ್ನು ನಿನಗೆಷ್ಟು ಸರ್ತಿ ಮಾಡ್ತಿರ್ಬೋದು, ಏನೇನು ಮಾತಾಡ್ತಿರ್ಬೋದು. ಹಲೋ, ಹೇಳ್ರಿ. ಸಚಿನ್ ನಿನ್ನ ಜೋಡಿ ನಾ ಮಾತಾಡೋದಕ್ಕೆ ನನಗೆ ಭಯಕತ್ತಾನ. ನೀ ಸಚಿನ್ಗೇನು ಬೈಬೇಡ. ನನ್ನ ಜೊತೆ ಮಾತಾಡಕ್ಕೆ ನೀ ಯಾರ? ಅಲ್ಲ, ಅವಂಗ ನಿಂಗೆ ಏನು ಸಂಬಂಧ? ಏನಿಲ್ಲ, ಫ್ರೆಂಡ್ ಥರ ಅಂತ ತಿಳ್ಕೊಬಿಡು. ನೋಡ್ರಿ, ಅವ್ರು ನಿಮಗೆ ಫ್ರೆಂಡ್ ಆಗಿರ್ಬೋದು, ಆದರೆ ಅವ್ರ ವಿಷಯ ಇಟ್ಕೊಂಡು ನೀವು ನನಗೆ ಕಾಲ್ ಮಾಡೋದು ಯಾಕೋ ಸರಿಯಲ್ಲ ಅಂತ ಅನ್ಸಕತ್ತೈತಿ. ಇದೇ ಲಾಸ್ಟ್ ಆಗಬೇಕಾ? ಇನ್ನೊಮ್ಮೆ ನಿಮ್ಮ ಕಡೆಯಿಂದ ನಂಗೆ ಕಾಲ್ ಬರಬಾರ್ದು.